ಮುಖಂಡ ಅಂತ ಕರೆಸಿಕೊಳ್ತಿದ್ದ ಆತ ಹೆಣ್ಮಗಳೊಬ್ಬಳಿಗೆ ಕೊಡಬಾರದ ಕಾಟ ಕೊಡ್ತಿದ್ದ. ನೀನು ನನ್ನನ್ನೇ ಮದುವೆ ಆಗಬೇಕು ಅಂತ 7 ಮದುವೆ ಕ್ಯಾನ್ಸಲ್ ಮಾಡಿಸಿದ್ದ. ಮದುವೆ ಮುರುಕನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಮಿ ಮೇಲೆ ಎಂತೆಂಥ ಜನರಿದ್ದಾರೆ ನೋಡಿ. ಇವನನ್ನ ನೋಡ್ತಿದ್ರೆ ನಾಡು ಹೋಗು ಕಾಡು ಬಾ ಅನ್ನೋ ಹಾಗಿದ್ದಾನೆ. ಮುಕ್ಕಾಲು ವಯಸ್ಸು ಮುಗಿಸಿರೋನು ಪ್ರಾಯದ ಹೆಣ್ಮಗಳ ಹಿಂದೆ ಬಿದ್ದಿದ್ದಾನೆ. ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಬರೀ ಕಾಟ ಕೊಡೋದಷ್ಟೇ ಅಲ್ಲ, ಈ ಹೆಣ್ಮಗಳಿಗೆ ನಿಶ್ಚಯವಾಗಿದ್ದ 7 ಮದುವೆಯನ್ನು ಮುರಿದು ಹಾಕಿದ್ದಾನೆ. ಮದುವೆ ಮುರುಕನ ಕಾಟಕ್ಕೆ ಬೆಚ್ಚಿ ಬಿದ್ಲು ಯುವತಿ. ಫೋಟೋ ತೋರಿಸ್ತಾನೆ, ಮದುವೆ ಮುರಿತಾನೆ. ಎಣ್ಣೆಗಾಯಿ ಮುಖದ ಈ ಮನ್ಮಥನೆ ಈ ಸ್ಟೋರಿಯ ಸೂತ್ರಧಾರ. ಈತನ ಹೆಸರು ಚಿಕ್ಕಬಳ್ಳಿ ಬಾಲು ಅಂತ. ಹಿಂದೂಪರ ಹೋರಾಟಗಾರ ಅಂತೆ. ಮಂಡ್ಯದ ಲಾವಣ್ಯಗೂ ಈ ಚಿಕ್ಕಬಳ್ಳಿ ಬಾಲುಗೂ 4 ವರ್ಷದ ಹಿಂದೆ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿ ಮದುವೆ ಆಗೋ ಹುಡುಗ ಅನ್ನೋ ಕಾರಣಕ್ಕೆ ಜೊತೆಯಾಗಿ ಓಡಾಡಿದ್ರು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು. ಈ ವೇಳೆ ಸೆಲ್ಫಿ ಗಿಲ್ಫಿ ಅಂತೆಲ್ಲ ಹೊಡೆದುಕೊಂಡಿದ್ದ. ಆದರೆ ಈತನ ಪೂರ್ವಾಪರ ಗೊತ್ತಾಗ್ತಿದ್ದಂತೆ ಮದುವೆ ಮುರಿದು ಬಿದ್ದಿತ್ತು. ಈತನ ಸಹವಾಸವೇ ಬೇಡ ಅಂತ ದೂರವಾಗಿದ್ಲು. ಅವತ್ತಿನಿಂದ ಜಿದ್ದಿಗೆ ಬಿದ್ದವ ಲಾವಣ್ಯ ಪಾಲಿಗೆ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಬರೋಬ್ಬರಿ 7 ಮದುವೆ ಮುರಿದು ಹಾಕಿದ್ದಾನೆ. 4 ವರ್ಷದ ಹಿಂದೆಗಡೆ ಮನೆಯವರೆಲ್ಲ ಒಪ್ಪಿ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರು. ಆಮೇಲೆ ಬಾಲಕೃಷ್ಣ ಅನ್ನೋರ ಜೊತೆಲಿ ಆಮೇಲೆ ಅವನ ನಡವಳಿಕೆ ಸರಿ ಇಲ್ಲ. ಅವ್ನು ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ. ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗೈತೆ, ಮತ್ತು ಸೈಟ್ ಐತೆ, ಮನೆ ಐತೆ, ಜಮೀನು ಅಷ್ಟೈತೆ ಇಷ್ಟೈತೆ ಅಂತ ಎಲ್ಲ ಸುಳ್ಳು ಹೇಳಿದ್ದ. ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ಒಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಯಿತು. ಆಮೇಲೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಅದೇ ಸೈಡ್ ಇಟ್ಕೊಂಡು 4 ವರ್ಷದ ತವಿಂದ ಬೇರೆ ಎಲ್ಲೇ ಮದುವೆ ಫಿಕ್ಸ್ ಆದರೂ ಹೋಗಿ ಚಾಡಿ ಹೇಳೋದು. ಲಾವಣ್ಯ ಜೊತೆಗಿನ ಸೆಲ್ಫಿ ಫೋಟೋ ಇಟ್ಕೊಂಡಿರೋ ಬಾಲು ಇದನ್ನೇ ಅಸ್ತ್ರ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಮದುವೆ ನಿಶ್ಚಯವಾದಾಗಲೆಲ್ಲ ಹುಡುಗನ ಹಿನ್ನೆಲೆ ತಿಳ್ಕೊಂಡು ಹೇಳಬಾರದನ್ನೆಲ್ಲ ಹೇಳ್ತಿದ್ದಾನೆ. ಜೊತೆಗೆ ತನ್ನ ಫೋಟೋ ಕಳಿಸಿ ಹೆಣ್ಮಗಳ ಬಾಳು ಹಾಳು ಮಾಡೋ ಕೆಲಸ ಮಾಡ್ತಿದ್ದಾನಂತೆ. ಈತನ ಕಾಟದಿಂದ ಕಂಗಾಲಾಗಿರೋ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಶಾಸಕ ಗಣಿಗ ರವಿಕುಮಾರ್ ಮುಂದೆಯೂ ಅಳಲು ತೋಡಿಕೊಂಡಿದ್ದಾಳೆ. ಬಾಲಕೃಷ್ಣ ಅವರ ಮೇಲೆ ಒಂದು ಮಹಿಳೆ ಬಂದು ಈಗ ನನಗೆ ದೂರು ಕೊಟ್ಟಿದ್ದಾರೆ. ಅವ್ರಿಗೆ ಮದುವೆ ಆಗುವಂತ ಪೀಡಿಸ್ತೀನಿ, ಆಸಿಡ್ ಹಾಕ್ತೀನಿ, ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಮಹಿಳೆ ಬಂದು ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ಅಕ್ಷಮ ಅಪರಾಧ. ಮಹಿಳೆಯರಿಗೆ ನನ್ನ ಕ್ಷೇತ್ರದಲ್ಲಿ ರಕ್ಷಣೆ ಇದೆ. ಆ ಮಹಿಳೆಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಆ ಮಹಿಳೆಯ ಪರ ನಾವಿರ್ತೀವಿ, ನ್ಯಾಯ ಕೊಡಿಸ್ತೀವಿ. ಯಾವಾಗ ಪೊಲೀಸರು ಅಖಾಡಕ್ಕಿಳಿದ್ರೋ ರತಿ ಮನ್ಮಥ ಎಸ್ಕೇಪ್ ಆಗಿದ್ದಾನೆ. ಹೆಣ್ಮಗಳ ಬದುಕಲ್ಲಿ ಚೆಲ್ಲಾಟ ಆಡ್ತಿದ್ದವನಿಗೆ ನಡುಕ ಶುರುವಾಗಿದ್ದು 7 ಮದುವೆ ಮುರಿದವನಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.